ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇಂದು ನಾನು ಹೇಳಲು ಹೊರಟಿರುವ ವಿಷಯ ಅಖಂಡ ಭಾರತ ಮತ್ತು ಪ್ರಸ್ತುತ ಭಾರತ. ಈಗಾಗಲೇ ನೀವು ಅಖಂಡ ಭಾರತ ಎಂಬ ವಿಷಯವನ್ನು ಮತ್ತು ಇದರ ಬಗ್ಗೆ ತಿಳ್ಕೊಂಡಿರ್ತೀನಿ ಅಂತ ತಿಳ್ಕೊಳ್ತೀನಿ. ಆದರೆ ಬಹುತೇಕ ಜನರಿಗೆ ಇದರ ಅರಿವು ಕಡಿಮೆ. ಯಾಕಂದ್ರೆ ನಮಗೆ ಬ್ರಿಟಿಷರು ಬಂದಾಗಿಂದ 1947 ಅದಕ್ಕಿಂತ ಮುಂಚೆ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಇತ್ತು, ಕೆಲವರಿಗೆ ಆಫ್ಘಾನಿಸ್ತಾನ ಇತ್ತು ಅಂತ ನಮ್ಮ ದೇಶದಲ್ಲಿ ಇದು ಭಾಳಷ್ಟು ಜನಕ್ಕೆ ತಿಳಿರುವಂಥ ವಿಷಯ. ಆದರೆ ಭಾರತ ಅನ್ನುವುದು ಸುಮಾರು ಇವತ್ತಿನ ಗಾಂಧಾರ ಅಂತ ಏನು ಕರಿತೀರಿ ನೀವು, ಆಫ್ಘಾನಿಸ್ತಾನದಿಂದ ಈ ಕಜಕಿಸ್ತಾನದಿಂದ ಸ್ವಲ್ಪ ಮೇಲೆ, ಅಲ್ಲಿಂದ ಹಿಡಿದು ಇಂಡೋನೇಷ್ಯಾ, ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಮಾಲ್ಡೀವ್ಸ್, ನೇಪಾಳ, ಭೂತಾನ್ ಈ ಕಡೆ ಬಂತು ಅಂತಂದರೆ ನಮಗೆ ಪೂರ್ವದಲ್ಲಿ ಮಯನ್ಮಾರ್ ಅಥವಾ ಬರ್ಮಾ, ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ, ಇಂಡೋನೇಷ್ಯಾ, ಮಲೇಷ್ಯಾ ಇಲ್ಲಿಯವರೆಗೆ ಸುಮಾರು ಬಹುತೇಕ ರಾಷ್ಟ್ರಗಳು 15ನೇ ಶತಮಾನಕ್ಕೆ ಹಿಂದೆ ಭಾರತೀಯ ಸಂಸ್ಕೃತಿಯನ್ನು ಹೊಂದಿದ್ದು. ಹಾಗಾಗಿ ಇದು ಹೇಗೆ ಅವತ್ತು ನಾವು ಜಂಬೂದ್ವೀಪ ಅಂತ ಕರಿತಾ ಇದ್ದು, ಹಾಗೂ ಟಿಬೆಟನ್ನು ಸಹ ಮಾಡ್ತಿದ್ದೀವಿ. ಟಿಬೆಟ್ನಲ್ಲೂ ಸಹ ಒಂದಾನೊಂದು ಕಾಲದಲ್ಲಿ ಭಾರತದ ಭಾಗ ಆಗಿತ್ತು. ಆದರೆ ಅದನ್ನು ಚೀನಾದವರು ಅಲ್ಲಗಳೆತಿದ್ದಾರೆ. ಅವ್ರೇನಂತ ಹೇಳ್ತಾರೆ, ಈ ದಕ್ಷಿಣ ಕಾಶ್ಮೀರ ಮತ್ತು ಅರುಣಾಚಲ ಪ್ರದೇಶ ನಮ್ಮ ದೇಶದ ನಮ್ಮ ಸಂಸ್ಕೃತಿಯ ಭಾಗ ಆಗಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಐತಿಹಾಸಿಕ ಯಾವುದೇ ದಾಖಲೆಗಳು ಇಲ್ಲ. ಆದರೆ ನಮ್ಮಲ್ಲಿ ನೀವು ಇತಿಹಾಸವನ್ನು ನೀವು ಗೌತಮ ಬುದ್ಧನ ಕಾಲದಿಂದಲೂ ಸಹ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ನೋಡ್ತಾ ಹಿಂದಕ್ಕೂ ಸಹ ಭಾರತ ಅನ್ನೋದು ಅಲ್ಲಿ ತಕ್ಕ ಈ ಭಾರತೀಯ ಸನಾತನ ಸಂಸ್ಕೃತಿ ಹರಡಿತ್ತು. ಅಲ್ಲಿ ಪ್ರಮುಖವಾಗಿ ಯುರೋಪ್ನವರು ಯಾವಾಗ 15ನೇ ಶತಮಾನ ನಂತರ ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ ಭೌಗೋಳಿಕ ಸಂಶೋಧನೆ ಹೆಸರ ಮೇಲೆ ಮಾಡಿದ್ರು ಬಂದರು. ಆದರೆ ಅವರು ಈ ದಕ್ಷಿಣ ಅಮೇರಿಕ ಮತ್ತು ಉತ್ತರ ಅಮೇರಿಕ ದೇಶಗಳಲ್ಲಿ ತಾವೇ ಮಾಡಿದ ಅಲ್ಲಿನ ಮೂಲ ನಿವಾಸಿಗಳನ್ನು ನಾಶಪಡಿಸಿ ತಾವೇ ಇವತ್ತಿನ ಬಹುತೇಕ ಜನಸಂಖ್ಯೆಯನ್ನು ಹೊಂದಿರುವಂಥ ರಾಷ್ಟ್ರಗಳು ನೋಡ್ಬೋದು. ಅಲ್ಲಿ ಸ್ಪ್ಯಾನಿಷ್ ಇರ್ಬೋದು, ದಕ್ಷಿಣ ಅಮೇರಿಕದಲ್ಲಿ ಪೋರ್ಚುಗೀಸರು, ಉತ್ತರ ಅಮೇರಿಕದಲ್ಲಿ ಅಮೇರಿಕರ ಮೂಲ, ಯುರೋಪ್ನರು, ಇಂಗ್ಲೀಷರು, ಬ್ರಿಟಿಷರು, ಫ್ರೆಂಚರು ಎಲ್ಲರೂ ಸಹ ಅಲ್ಲಿನ ಮಿಕ್ಸೆಡ್ ಆಗಿರುವಂಥವ್ರು. ಅದೇ ರೀತಿ ಅವರು ಆಫ್ರಿಕನ್ ರಾಷ್ಟ್ರಗಳಿಗೂ ಬಂದರು, ಅಲ್ಲೂ ಸಹ ವಸತಿಗಳನ್ನು ಸ್ಥಾಪನೆ ಮಾಡಿದರು. ನಮ್ಮ ಭಾರತಕ್ಕೆ ಏಷ್ಯನ್ ರಾಷ್ಟ್ರಗಳಿಗೆ ಬಂದಾಗ ಪ್ರಮುಖವಾಗಿ ಏಷ್ಯಾದ ರಾಷ್ಟ್ರಗಳಲ್ಲಿ ಭಾರತ ಸಂಪತ್ಭರಿತವಾಗಿತ್ತು. ಅಲ್ಲಿಗೆ ಅವರು ಮೊದಲು ಕಾಲನ್ನು ಇಟ್ಟರು. ಅಲ್ಲಿ ಅವ್ರು ಮೊದಲು ಮಾಡಿದ ಕೆಲಸ ಅಂದರೆ ಭಾರತದಲ್ಲಿದ್ದೊಂದು ಬಹುತೇಕ ಭಾಗಗಳನ್ನೇ ಮಾಡಿದ್ರು ಅಂದರೆ ಅವ್ರಿಗೆ ತಾವೇ ಒಂದೊಂದಾಗಿ ಬೇರ್ಪಡಿಸ್ತಾ ಹೋದರು. ಆಫ್ಘಾನಿಸ್ತಾನವನ್ನು ಸುಮಾರು 19ನೇ ಶತಮಾನದಲ್ಲಿ ಬೇರ್ಪಡಿಸಿದರು. ಅದಾದ ನಂತರದಲ್ಲಿ ಈ ಮಯನ್ಮಾರನ್ನು 1935 ಬೇರ್ಪಡಿಸಿದರು. ಅಲ್ಲಿ ನಾವು ನೋಡ್ತಾ ಹೋದು. ಹಾಗಾದರೆ ಈ ಇಂಡೋ ಚೈನಾ ಅಂತ ಏನು ಕರಿತೀವಲ್ಲ ಇವತ್ತಿನ ಲಾವೋಸ್, ವಿಯೆಟ್ನಾಂ ಎಲ್ಲ, ಅವು ಈ ಫ್ರೆಂಚರು ಏನು ಮಾಡಿದರು ಅಂತಂದರೆ ಅವುಗಳನ್ನು ತಮ್ಮ ಅಲ್ಲಿನ ಸಂಸ್ಕೃತಿಯನ್ನು ಹೇರಿ ಅವುಗಳನ್ನೆಲ್ಲ ಏನು ಮಾಡಿದರು ಅಂದರೆ ವಸತು ರಾಷ್ಟ್ರಗಳನ್ನು ಬದಲಾವಣೆ ಮಾಡಿ ಅವರಿಗೆ ತಮ್ಮ ಇತಿಹಾಸವನ್ನೇ ತಿಳಿದಾಗ ಏನು ಮಾಡಿದರು, ಮರಿತಾ ಹೋಯಿತು. ಅಲ್ಲಿ 14 ಮತ್ತು 12ನೇ ಶತಮಾನದ ನಂತರದಲ್ಲಿ ಏನಾಯ್ತು ಅಲ್ಲಿ ಇಸ್ಲಾಂ ಧರ್ಮ ಕಾಲಿಡ್ತು. ಅಲ್ಲಿ ಏನಂತಂದರೆ ಬೌದ್ಧ ಸಂಸ್ಕೃತಿ ಮತ್ತು ಈ ಸನಾತನ ಸಂಸ್ಕೃತಿ ಏನಾಯಿತು ಅಂದರೆ ದಿನ ದಿನ ಮರೆಯಾಗ್ತಾ ಹೋಗ್ತು. ಇವತ್ತು ಸಂಖ್ಯೆ ತುಂಬ ಕಡಿಮೆ ಇದೆ. ಇಂಡೋನೇಷ್ಯಾ, ನೀವು ಮಲೇಷ್ಯಾದಲ್ಲಿ ನೋಡ್ಬೋದು. ಈ ಜಪಾನನ್ನು ಹೊರತುಪಡಿಸಿ ಈ ಫಿಲಿಪೈನ್ಸ್ ಇರ್ಬೋದು, ಕಾಂಬೋಡಿಯಾ ಇರ್ಬೋದು. ಆ ಕಾಂಬೋಡಿಯನ್ ಹೆಸರು ಕಾಂಬೋಜನ ಒಬ್ಬ ಋಷಿ ಹೆಸರಿಂದ ಬಂತು ಅಂತ ನಮಗೆ ಇತಿಹಾಸದಲ್ಲಿ ಹೇಳ್ತಾ ಹೋಗುದು. ಆದರೆ ಅಲ್ಲಿ ಪ್ರಮುಖವಾಗಿ ನಾವೇನು ನೋಡ್ತಾ ಹೋಗ್ಬೇಕು ಅಂತಂದರೆ ನಮಗೆ ಈ ಇತಿಹಾಸ ಎಲ್ಲ ಯಾಕೆ ಬೇಕು ಅಂತಂದರೆ, ಅವರು ನೋಡಿ ಇವತ್ತು ಇತಿಹಾಸ ಇಲ್ಲ ಅಂತಂದರೆ ನಮಗೆ ಬದುಕೋದು ಅಸಾಧ್ಯ. ಪಾಸ್ಟ್ ಇಸ್ ಪಾಸ್ಟ್ ಅಂತ ಏನು ಮಾಡಿಬಿಡ್ತಾರೆ, ಹಿಂಗೆ ಮರೆಸ್ತಾ ಹೋಗ್ತಾರೆ. ಆದರೆ ಅವರು ಆ ಪಾಸ್ಟ್ ಇಸ್ ಪಾಸ್ಟ್ ಯಾಕೆ ಮರೆಸ್ತಾ ಇದ್ದಾರೆ ಅಂತಂದರೆ, ನಮಗೆ ಆ ದೇಶ ಇತಿಹಾಸ ಅಥವಾ ನಮ್ಮ ಸಂಸ್ಕೃತಿ ಎಲ್ಲೆಲ್ಲಿ ಇತ್ತು ಅಂತ ಗೊತ್ತಾರೆ ಮತ್ತೊಂದಿನ ಇವರಿಗೆ ಈ ಜಾಗೃತಿ ಬರುತ್ತೆ ಅಂತ ಏನು ಮಾಡ್ತಾ ಇದ್ದಾರೆ, ಅದನ್ನು ಹೆಚ್ಚು ಮರೆಸೋಕ್ಕೆ ನೋಡ್ತಾ ಹೋಗ್ತಿದೆ. ಇಲ್ಲಿ ಪ್ರಮುಖವಾಗಿ ನಮಗೆ ಈ ರಾಷ್ಟ್ರಗಳು ಇವತ್ತು ಏನಂತಂದರೆ ಅಭಿವೃದ್ಧಿಯನ್ನು ಕಾಣದೇ ಇರಬಹುದು. ಆದರೆ ಸಾಂಸ್ಕೃತಿಕ ಅವಕಾಶಗಳಲ್ಲಿ ಈ ಯುರೋಪಿಯನ್ನರೇ ಮಾಡಿದ್ರು ಅಂದರೆ ಹೊಸ ಶೈಲಿಗಳು ಅಲ್ಲಿನ ಎಲ್ಲ ಆರ್ಥಿಕ ಸಂಪತ್ತೇ ಮಾಡೋದು ತಮ್ಮ ಯುರೋಪಿಯನ್ ರಾಷ್ಟ್ರಗಳಿಗೆ ಕೊಳ್ಳೆ ಹೊಡೆದ್ರು. ನೀವು ಶ್ರೀಲಂಕಾ ನೋಡ್ಬೋದು, ಆಫ್ಘಾನಿಸ್ತಾನದಿಂದ ಇಂಡೋನೇಷ್ಯಾ, ಮಲೇಷ್ಯಾ ಎಲ್ಲ ರಾಷ್ಟ್ರಗಳು ಸಹ ಮಾಡಿದ್ರು. ಅವ್ರು ಪ್ರಮುಖವಾಗಿ ಮಾಡಿದ ಭಾರತದ ಆರ್ಥಿಕ ಸಂಪತ್ತನ್ನು ಇದು ಮಾಡಿ ನಮ್ಮ ಭಾರತ ಏನು ಮಾಡಿದ್ರು ಅಂದರೆ ಆರ್ಥಿಕ ಬೆನ್ನೆಲುಬನ್ನು ಮುರಿತಾ ಹೋದರು. ಇವರು ಬರೀ ನಮ್ಮ ದೇಶಗಳಂತಲ್ಲ, ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಇದೇ ಕೆಲಸವನ್ನು ಮಾಡ್ತಾ ಹೋಗಿದ್ರು. ಅಷ್ಟನ್ನ ಮಾಡಲ ಅವರು ತಾವೇ ಮಾಡಿದ್ರು ಅಂತಂದರೆ ಹೊಸ ಹೊಸ ಪ್ರದೇಶಗಳಿಗೆ ಹೆಸರನ್ನು ಇಡುವಂಥದ್ದು, ಗಡಿ ವಿಭಾಗ ಮಾಡುವಂಥದ್ದು. ಈಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಗಡಿ ಮಾಡಿದ್ದು ಅವರೇ. ಬಾಂಗ್ಲಾದೇಶ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ ಡ್ಯುರಾಂಡ್ ರೇಖೆಯನ್ನು ಹೇಳ್ತಾ ಹೋದ್ರು. ಇಲ್ಲಿ ನಮಗೆ ರ್ಯಾಡ್ಕ್ಲಿಫ್ ರೇಖೆಯನ್ನು ಹೇಳ್ತಾ ಹೋದರು. ಈ ಕಡೆ ಹೋದರೆ ಚೈನಾದಿಂದ ಮ್ಯಾಕ್ಮೋಹನ್ ರೇಖೆಯನ್ನು ಹೇಳ್ತಾ ಹೋದರು. ಇವುಗಳನ್ನೆಲ್ಲ ಯಾರು ಮಾಡಿದ್ರು ಅಂದರೆ ಬ್ರಿಟಿಷ್. ಜಗತ್ತಿನ ಯಾವ್ಯಾವ ರಾಷ್ಟ್ರಗಳ ಕಾಲಿಡ್ತಾರೆ ಯುರೋಪ್ನವರು ಅಲ್ಲೆಲ್ಲ ಬರೀ ಇವತ್ತು ಜಗಳನ್ನೇ ಏನು ಮಾಡಿದ್ರು ಅಂದರೆ ಶಾಶ್ವತಗೊಳಿಸೋಗಿದೆ.
ಬರೀ ಗಡಿ ರೇಖೆ ಇರ್ಬೋದು, ಜನಸಂಖ್ಯೆ ಇರ್ಬೋದು, ಜನಾಂಗೀಯ ವಿಭಾಗ ಇರ್ಬೋದು, ಎಲ್ಲದರಲ್ಲೂ ಏನು ಮಾಡಿದೆ ಅಂದರೆ ಅವರು ಮಾಡುವಂಥ ಮೊದಲನೇ ಕೆಲಸ ಇದೆ. ಅದೇ ತಾವು ಆಸ್ಟ್ರೇಲಿಯಾದಲ್ಲಿ ಇವತ್ತು ಅಲ್ಲಿನ ಮೂಲ ನಿವಾಸಿಗಳನ್ನು ನಾಶಪಡಿಸಿ ಏನು ಮಾಡಿದರೆ ಯುರೋಪ್ನವರು ವಾಸ್ತವವಾಗಿ ಈ ಬ್ರಿಟಿಷರು ಅಥವಾ ಇಂಗ್ಲೀಷ್ ಜನ ಏನು ಮಾಡ್ತಾರೆ ಅದರಲ್ಲಿ ವಾಸವಾಗಿದ್ದಾರೆ. ಅಲ್ಲಿನ ಮೂಲ ನಿವಾಸಿಗಳನ್ನ ಏನು ಮಾಡಿದರೆ ಬಹುತೇಕ ಕಡಿಮೆ ಆಗಿದ್ದಾರೆ. ನೀವು ಇಂಡೋನೇಷ್ಯಾ ಮಲೇಷ್ಯಾದಲ್ಲೂ ಸಹ ಅಷ್ಟೇ, ಫ್ರೆಂಚರು ಏನು ಆಳ್ವಿಕೆ ಮಾಡಿದ್ರು ಅವರು, ಆಮೇಲೆ ಈ ಮಲೇಷ್ಯಾದಲ್ಲಿ ಬ್ರಿಟಿಷರು, ಇವುಗಳನ್ನೆಲ್ಲ ತಮ್ಮ ವಸತಿ ನೆಲೆಯನ್ನು ಮಾಡಿಕೊಂಡು ಅಲ್ಲಿನ ಧರ್ಮ ಸಂಸ್ಕೃತಿಯನ್ನೆಲ್ಲ ಮಾಡಿ ನಾಶಪಡಿಸ್ತಾ ಹೋಗಲು ಇವತ್ತು ಏನು ಮಾಡ್ತಾರೆ ಅವರೇ ಈ ರಾಷ್ಟ್ರಗಳ ನಡುವೆ ಯುದ್ಧ ಆಗೋಕ್ಕೆ ಪ್ರಮುಖವಾದ ಕಾರಣ ಅಂದರೆ ಇವರೇ ಯುರೋಪಿಯನ್ ರಾಷ್ಟ್ರಗಳು. ಈಗ ಮಾಡ್ತಾರೆ ಇಂದಿನಿಂದ ಶಾಂತಿಯುತರಾಗಿ ಏನು ಮಾಡ್ತಾರೆ ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ ಏನು ಮಾಡ್ತಾರೆ ನಾನು ಅಂತ ಏನು ಮಾಡ್ತಾರೆ ಎಲ್ಲ ಕಡೆ ಕಾಲಿಡ್ತಾರೆ. ಆದರೆ ನಮಗೆ ನಾವು ಅವ್ರನ್ನ ದ್ವೇಷ ಮಾಡೋದು ಬೇಡ, ಏನು ಬೇಡ. ಆದರೆ ನಾವೇನು ಮಾಡಬೇಕು ಅಂದರೆ ಈ ಇತಿಹಾಸವನ್ನು ಮೊದಲು ತಿಳಿದಿರ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂತಂದರೆ ನಾವು ಅವ್ರಿಗೂ ನೋಡ್ರಿ ಇವತ್ತು ಈ ಬಹುತೇಕ ರಾಷ್ಟ್ರಗಳಲ್ಲಿ ಗಡಿ ಸಮಸ್ಯೆ ಅನ್ನೋದು ವಾಸ್ತವವಾಗಿ ಏಷ್ಯಾದ ರಾಷ್ಟ್ರಗಳಲ್ಲಿ ಬಹಳ ಏನಂದರೆ ದಿನಂತೆ ಸಮಸ್ಯೆ ಆಗ್ಬಿಡುತ್ತೆ. ಈ ಕಡೆ ನೋಡಿದರೆ ಈ ಬರ್ಮಾ ದೇಶದಿಂದ ಏನು ಮಾಡ್ತಾರೆ ಅಂದರೆ ಬಹಳಷ್ಟು ಜನ ಮಾಡಿದ್ರೆ ಭಾರತಕ್ಕೆ ವಲಸೆ ಬರ್ತಾರೆ, ಬಾಂಗ್ಲಾದೇಶನ ವಲಸೆ ಬರ್ತಾರೆ. ಯಾಕೆಂದರೆ ಆ ರಾಷ್ಟ್ರಗಳದ್ದು ಅಭಿವೃದ್ಧಿ ಅನ್ನೋದು ತುಂಬ ಕುಂಠಿತ ಆಗ್ತೈತೆ. ಈ ದಿನ ವಲಸೆ ಬರೋ ಕಾರಣ, ಗಡಿ ಸಮಸ್ಯೆ ಕಾರಣ ಏನಂತಂದರೆ ಅಲ್ಲಿನ ಆಡಳಿತ ಸರ್ಕಾರಗಳು ಅಸ್ಥಿರವನ್ನು ಗೊಳಿಸ್ತಿರುವಂಥದ್ದು ದಿನದಲ್ಲಿ. ಆದರೆ ಇವುಗಳಿಗೆಲ್ಲ ನಾವು ಪುರಾತನ ಇವತ್ತು ಸಂಸ್ಕೃತಿಯನ್ನು ಅಥವಾ ಒಂದೇ ರಾಷ್ಟ್ರ ಆಗಿತ್ತು ಅಂದರೆ ನಮಗೆ ಇಂಥ ಸಮಸ್ಯೆಗಳು ಬಹುತೇಕ ಕಡಿಮೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ನಮ್ಮಲ್ಲಿ ಇತಿಹಾಸದ ಪರಿಜ್ಞಾನ ಭಾಳ ತಿಳ್ಕೊಬೇಕು. ಇನ್ನೂ ಇತಿಹಾಸ ಭಾಳ ಹೇಳ್ತಾ ಹೋದರೆ ಭಾಳ ಇದೆ. ಆದರೆ ನಮಗೆ ಈ ಭೌಗೋಳಿಕವಾಗಿ ಯಾಕೆ ನಮಗೆ ಈ ರೀತಿ ಆಗ್ತದೆ ಅನ್ನೋಕ್ಕೆ ಪ್ರಮುಖವಾದ ಕಾರಣ ಗಡಿ ಸಮಸ್ಯೆಗಳು ಅಂತಂದರೆ ಈ ಯುರೋಪಿಯನ್ ರಾಷ್ಟ್ರಗಳನ್ನ ಏನು ಮಾಡಿದ್ದು ತಂದಿಟ್ಟಿದ್ದು ಈ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಸಹ ಇದೇ ಪ್ರಮುಖವಾದ ಕಾರಣ. ಸೊ ಇನ್ನೂ ಹೆಚ್ಚಿನ ವಿವರಣೆ ನೋಡ್ತಾ ಹೋಗ್ಬೋದು. ಅದಕ್ಕೆ ನಾವೇನು ಮಾಡಬೇಕು, ಪ್ರಮುಖವಾಗಿ ಈಗ ಈ ಇತಿಹಾಸದ ಪುಸ್ತಕಗಳನ್ನೇ ಮಾಡಬೇಕು, ಹೆಚ್ಚು ಓದಬೇಕು. ಆ ಓದಿದ ಕೂಡ ನಾವೇನೋ ಇನ್ನೊಬ್ಬರ ಹೋಗಿ ಜಗಳಾಡೋದಲ್ಲ, ಆದರೆ ಅದರ ಪರಿಜ್ಞಾನ ಇರಬೇಕು. ಹಾಗೇನಂತಂದರೆ ನಾವು ಯಾವುದರ ಜೊತೆಗೆ ಸಂಭಾಷಣೆ ಮಾಡುವಂಥದ್ದು, ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳ್ಕೊಬೋದು ನನ್ನ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯಗಳು ಯಾವ ರೀತಿ ಇರುತ್ತೆ ಅನ್ನೋದು ಅದು ನಿಮಗೆ ವೈಯಕ್ತಿಕವಾದದ್ದು. ಅದರ ದೇಶ ಅಂತ ಬಂದಾಗ ಮಾಡಬೇಕು, ನಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕು. ಆಗ ಏನಂತಂದರೆ ನಮಗೆ ನಮ್ಮ ದೇಶ ಅನ್ನೋದು ಪ್ರಮುಖವಾಗಿ ನಮ್ಮ ತಲೆಯಲ್ಲಿದ್ದಾಗ ಏನಂತಂದರೆ ಎಲ್ಲ ಸಮಸ್ಯೆಗಳು ಪರಿಹಾರ ದೊರೆಯುತ್ತೆ. ಸೊ ಇಷ್ಟು ಹೇಳ್ತಾ ನನ್ನ ಈ ಸಂಭಾಷಣೆಯನ್ನು ಮುಗಿಸ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಬಟನ್ ಕೊಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.